ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಂದು ಕಣ್ಣಿನ ಆಪರೇಷನ್ ಆಗಿರೋದ್ರಿಂದ ಈ ಕರಿ ಚಸ್ಮಾ ಇನ್ನೊಂದ ವಾರ ಒಪ್ಪತ್ತು ಇರ್ತದ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಇವತ್ತಿನ ದಿವಸ ನಾನು ಮೊನ್ನೆ ಹೇಳಿದ ಹಾಗೆ ಒಟ್ಟು ನಮ್ಮ ಈ ಕರ್ನಾಟಕದ ಅಭಿಮಾನಿ ದೇವರುಗಳ ಬಗ್ಗೆ, ಅವರ ಮಹತ್ವದ ಬಗ್ಗೆ ಒಂದಷ್ಟು ಮಾತನಾಡಬೇಕು ಅಂತ ಕೂತಿದ್ದೀನಿ. ಅಭಿಮಾನಿಗಳಿಗೆ ಅಭಿಮಾನಿ ದೇವರುಗಳು ಅನ್ನುವಂಥ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿದವರು ನಮ್ಮ ಕರ್ನಾಟಕದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅಭಿಮಾನಿಗಳಿಗೆ ದೇವರ ಸ್ಥಾನವನ್ನು ಕೊಟ್ಟಂಥವ್ರವರು. ಅಂದ್ರ ನಿಮ್ಮಂಥ ಅಭಿಮಾನಿಗಳಿಂದನೇ ನಾವೆಲ್ಲ ಈಗ ಇಷ್ಟೊಂದು ಬೆಳಿಲಿಕ್ಕೆ ಸಾಧ್ಯ ಆಗಿರುವುದು ಅನ್ನೋದು ಅವರ ಅಭಿಪ್ರಾಯ. ಅದು 100% ಸತ್ಯವಾದ ಮಾತು. ಆಗಿನಿಂದನೂ ಅಭಿಮಾನಿಗಳ ಒಂದು ಬಳಗ ಐತಿ. ಈ ಅಭಿಮಾನ ಅನ್ನುವಂಥದ್ದು ಒಂದ್ ರೀತಿ ಇದು ಲವ್ ಇದ್ದಂಗ. ಲವ್ ಎಟ್ ಸೈಟ್ ಅಂತ ಹೇಳ್ತಾರಲ್ಲ, ಏನೋ ಒಂದ್ಸಾರಿ ದೃಷ್ಟಿ ಬಿದ್ದ ತಕ್ಷಣ ಒಂದೊಂದ್ಸಾರಿ ಲವ್ ಆಗಿಬಿಡುತ್ತಂತ ಪ್ರೀತಿ. ಆ ತರ ನಮಗೆ ಗೊತ್ತಿರ್ಲಾರ್ದಂಗ ನಮಗೆ ಯಾರೋ ಒಬ್ಬ ನಟರು ಅಥವಾ ರಾಜಕಾರಣಿಗಳು ಅಥವಾ ಜನಸೇವಕರು ಲೈಕ್ ಆಗಿಬಿಡ್ತಾರ, ನಮಗ ತುಂಬಾ ಇಷ್ಟ ಆಗಿಬಿಡ್ತಾರ. ನಾವು ಆಟೋಮೆಟಿಕ್ ಆಗಿ ಅವರ ಅಭಿಮಾನಿಗಳಾಗಿಬಿಡ್ತೀವಿ. ಅಭಿಮಾನ ಅನ್ನುವಂಥದ್ದು ಯಾವಾಗ ಹುಟ್ಟುತ್ತದ, ಹೆಂಗ್ ಹುಟ್ಟುತ್ತದ ಹೇಳಲಿಕ್ಕೆ ಆಗುದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಭರ್ಜರಿ ಸಿನಿಮಾ ನಡೆದಾಗ ಬೆಂಗಳೂರೊಳಗ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ಒಂದೇ ಒಂದು ಪದ ಮಾತನಾಡ್ತಕ್ಕಂಥ ಒಂದು ಸ್ಥೈರ್ಯ ಯಾರಿಗೂ ಇರ್ಲಿಲ್ಲ. ಯಾಕಂದ್ರ ಯಾರಾದ್ರೂ ಏನಾದ್ರೂ ರಾಜ್ಕುಮಾರ್ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಏನಾರ ಮಾತಾಡಿಬಿಟ್ರು ಅಂದ್ರೆ ಅಲ್ಲೇ ಇದ್ದಂತ ಒಂದಿಬ್ರು 3 ಜನ ರಾಜ್ಕುಮಾರ್ ಅಭಿಮಾನಿಗಳು ಕೂಡ್ಕೊಂಡು ಅವ್ರನ್ನ ಎಷ್ಟೋ ಸಾರಿ ಥಳಿಸಿದ್ದು ಉಂಟು. ಅದು ಅಭಿಮಾನ. ಅಭಿಮಾನಕ್ಕ ಒಂದು ಇತಿ ಮಿತಿ ಅಂತ ಇರುವುದಿಲ್ಲ. ಎಷ್ಟೋ ಸಾರಿ ಅಭಿಮಾನ ಅನ್ನೋದು ಬಹಳ ಅದ್ಭುತವಾದದ್ದು, ಅದು ನೈಜವಾದದ್ದು. ಅವರಿಗೆ ಒಂದ್ ರೀತಿ ಅಪಾರವಾದ ಪ್ರೀತಿ ಪ್ರೇಮ. ಅವ್ರು ಯಾರ ಬಗ್ಗೆ ಅಭಿಮಾನವನ್ನ ಪಡ್ತಾ ಇರ್ತಾರೋ ಅವ್ರನ್ನವರು ತಮ್ಮ ತಂದೆ ಅಥವಾ ತಾಯಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡಿರ್ತಾರ. ಅಷ್ಟು ಹೊಚ್ಕೊಂಡ್ಬಿಟ್ಟಿರ್ತಾರ ಅವ್ರು. ನಾವ್ ಅಂದ್ಕೊಂಡಂಗ ನಾವ್ ಹೇಳಿದಂಗ ಅವ್ರು ನಡಿಬೇಕು. ಹಿಂಗ ಅಷ್ಟೊಂದು ಅಭಿಮಾನ ಅವರಿಗೆ. ಎಷ್ಟೋ ಸಾರಿ ತಾವ್ ಯಾರ ಬಗ್ಗೆ ಅಭಿಮಾನ ಪಡ್ತಿರ್ತಾರ ಅವರು ತಮಗಿಷ್ಟ ಇಲ್ದವ್ರ ಬಗ್ಗೆ ಹೊಗಳಿದ್ರು ಅಥವಾ ಏನೋ ಒಂದು ಒಳ್ಳೆ ಮಾತಾಡಿದ್ರು ಕೂಡ ಅವ್ರಿಗೆ ಸಹಿಸ್ಲಿಕ್ಕೆ ಆಗಲ್ಲ. ಅಂದ್ರ ಅಷ್ಟು ವಿಪರೀತವಾದಂತಹ ಪ್ರೀತಿ ಅಭಿಮಾನ ಇರ್ತದ. ಒಂದ್ ಕಾಲಕ್ಕ ಅಂದ್ರ ಸರ್ವಸಾಧಾರಣ 1978, 79, 80 ಒಳಗ 1978, 79, 80 ಆ ಸಂದರ್ಭದಲ್ಲಿ ನಾನು ಬಿಜಾಪುರದೊಳಗ ITI ಕಲಿತಾ ಇದ್ದೆ. ಸೆಂಟ್ರಲ್ ಗೌರ್ಮೆಂಟ್ ITI ಕಾಲೇಜ್ನೊಳಗೆ ನಾನು 2 ವರ್ಷ ಫಿಟರ್ ಕೋರ್ಸ್ ಮಾಡಿದೆ. ಆ ಸಂದರ್ಭದಲ್ಲಿ ನಮಗ ವಿಷ್ಣುವರ್ಧನ್ ಬಗ್ಗೆ ಬಹಳ ಅಭಿಮಾನ. ಆ ಸಂದರ್ಭದಲ್ಲಿ ನಾನು ವಿಷ್ಣುವರ್ಧನ್ ಅವರ ಅಭಿಮಾನಿ. ಅವ್ರ ಸಿನಿಮಾ ಏನಾರ ಅಲ್ಲೇ ಟಾಕೀಜಿಗೆ ಬರ್ತದಪ್ಪ ಅಂದ್ರೆ ಹಿಂದಿನ ದಿವ್ಸನ ಹೋಗಿ ಎಲ್ಲಾ ಆ ವಾಲ್ ಪೋಸ್ಟರ್ಗಳನ್ನ ನಿಂತುಕೊಂಡು ನೋಡುವುದೇನು. ಅದ್ರಾಗ ನಮಗಿಂತಲೂ ಹೆಚ್ಚಿನ ಅಭಿಮಾನಿಗಳು ಇರ್ತಾರಲ್ಲ, ಭಯಂಕರ ಅಭಿಮಾನಿಗಳು ಇರ್ತಾರೆ. ಕೆಲವರು ಪ್ರಾಣಕ್ಕೆ ಪ್ರಾಣ ಕೊಡುವಷ್ಟು ಅಭಿಮಾನ ಇರ್ತದ ಅವರಲ್ಲಿ. ಅಂಥವ್ರು ದೊಡ್ಡ ದೊಡ್ಡ ಪೋಸ್ಟರ್ ಹಚ್ಚುವುದೇನು, ದೊಡ್ಡ ದೊಡ್ಡ ಬಲೂನ್ ಹಾಕುವುದೇನು, ಡೆಕೋರೇಷನ್ ಮಾಡುವುದೇನು, ಲೈಟಿನ ಹಾರ ಹಾಕುವುದೇನು, ಇಷ್ಟೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ನಾವು ಖುಷಿ ಪಡ್ತಾ ಇದ್ವಿ. ಬೇರೆದವರು ಅಲಂಕಾರ ಮಾಡೋದನ್ನ ನೋಡಿ ಸಂತೋಷ ಪಡ್ತಾ ಇದ್ವಿ. ನಾಳೆ ಮುಂಜಾನೆ ಫಸ್ಟ್ ಶೋಕ ಹೋಗ್ಬೇಕು ಅನ್ನೋ ಹಠ ನಮ್ದು. ಅಂದ್ರ ನಿಜವಾದ ಅಭಿಮಾನಿಗಳು ನಾವು. ಕಷ್ಟಪಟ್ಟು ಕುಸ್ತಿ ಹಿಡಿದು ತ್ರಾಸ್ ತಗೊಂಡು ಅವಾಗ ನಮ್ಮ ಹತ್ರ ಹೆಚ್ಚೆಚ್ಚಿಗೆ ದುಡ್ಡು ಇರ್ತಿರ್ಲಿಲ್ಲ.
ನಮ್ಮ ಗೆಳೆಯರು ಮನುಷ್ಯ ಒಂದ್ ಸ್ವಲ್ಪ ದುಡ್ಡು ಹಾಕಿ ನಾನು ಫಸ್ಟ್ ಹೋಗ್ಲಿ ಅಂತ ನನ್ನ ಮೊಟ್ಟ ಮೊದಲಿಗೆ ಕಳಿಸ್ತಿದ್ರು. ನಾನು ವಿಷ್ಣುವರ್ಧನ್ ಅಭಿಮಾನಿ. ಆ ಸಂದರ್ಭದಲ್ಲಿ ನಮ್ಮ ಗೆಳೆಯ ಅರುಣ್ ಜಾಲಿಯಾಳ್ ಅಂತ ತಿಳ್ಕೊಂಡು ಅವರು ಹಲಸಂಗಿಯವರು, ಮಧುರ ಚೆನ್ನರ ಊರವರು, ಇಂಡಿ ತಾಲೂಕ್ ಹಲಸಂಗಿಯವರು. ಅವರು ಅಮಿತಾಬ್ ಬಚ್ಚನ್ ಅಭಿಮಾನಿ. ಅಮಿತಾಬ್ ಬಚ್ಚನ್ ಸಿನಿಮಾ ಏನಾರ ಬರ್ತದಂದ್ರ ನನ್ನ ಮೊಟ್ಟ ಮೊದಲ ಶೋಕ ಕರ್ಕೊಂಡು ಹೋಗ್ತಿದ್ದವ ತನ್ನ ಸ್ವಂತ ಖರ್ಚು ಮಾಡಿ. ನಾನು ಅವನನ್ನ ವಿಷ್ಣುವರ್ಧನ್ ಸಿನಿಮಾಕ್ಕೆ ಸ್ವಂತ ಖರ್ಚು ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಎಷ್ಟು ನೋಡ್ರಿ, ಎಷ್ಟೊಂದು ಅಭಿಮಾನ ಅಂದ್ರೆ ಬಲೆ ಹುಚ್ಚ ಅಭಿಮಾನ ಅದು. ಆಗಿನ ಕಾಲಕ್ಕಂತೂ ಬಹಳ ಇರ್ತೀನಿ, ಈಗಿನ ಸ್ವಲ್ಪ ಕಮ್ಮಿ ಆಗ್ಯದಂದ್ರೂ ಅಡ್ಡಿ ಇಲ್ಲ. ಅಭಿಮಾನ ಅನ್ನೋದು ಅಷ್ಟೊಂದು, ಅದು ಯಾಕ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಮೂಡ್ತಿತ್ತೋ ಗೊತ್ತಿಲ್ಲ ನಮಗ. ಆದ್ರೆ ನಾನು ಹೆಂಗಿದ್ನಪ್ಪ ಅಂದ್ರ ಅಷ್ಟೊಂದು ವಿಪರೀತವಾದ ಅಭಿಮಾನ ಇರ್ಲಿಲ್ಲ ನಮಗ. ಅಭಿಮಾನ ಇತ್ತು, ಆದ್ರೆ ನಮ್ಮ ಬ್ರದರ್, ನಮ್ಮ ತಮ್ಮ, ಖಾಸ ನಮ್ಮ ತಮ್ಮವರು ಕರುಣಾಕರ್ ಮಸಳಿ ಅಂತೇಳಿ, ಅವರು ನನಗಿಂತ ಸುಮಾರು ಒಂದು 3-3.5 ವರ್ಷ ಚಿಕ್ಕವರು. ಅವರು ವಿಷ್ಣುವರ್ಧನ್ ಬಗ್ಗೆ ಅಭಿಮಾನವನ್ನು ಹಚ್ಕೊಂಡ್ಬಿಟ್ರು. ಎಷ್ಟು ಅಭಿಮಾನ ಅಂದ್ರೆ ವಿಪರೀತ, ನನಗಿಂತ ಭಯಂಕರ ಮುಂದವ್ರು. ಅವರೆಲ್ಲ ತಮ್ಮ ಗೆಳೆಯರನ್ನ ಕರ್ಕೊಂಡು ಆಗಿನ ಕಾಲದೊಳಗ ವಿಷ್ಣುವರ್ಧನ್ ಅವರು ಮದ್ರಾಸ್ನಾಗಿದ್ರು. ಮದ್ರಾಸಕ್ ಹೋಗಿ ಅವ್ರನ್ನ ಭೇಟಿಯಾಗಿ 2-3 ಸಲ ಹೋಗಿ ಬಂದ್ರು. ಅವ್ರ ಜೊತೆ ಫೋಟೋ ತೆಗಿಸ್ಕೊಂಡು ಬಂದ್ರು. ಅಷ್ಟೊಂದು ನನಗಿಂತ ಸ್ವಲ್ಪ ಜಾಸ್ತಿ ವಿಪರೀತವಾದಂತಹ ಅಭಿಮಾನ. ಯಾವ್ದೋ ಒಂದು ವಿಷಯಕ್ಕ AC ಆಫೀಸ್ ಮುಂದೆ ನಮ್ಮ ಬಾಗಲಕೋಟೆ ಒಳಗೆ ಸ್ವಲ್ಪ ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಅವ್ರು. ಅದು ಯಾಕೋ ನನಗೂ ನೆನಪಿಲ್ಲ. ಅಂದ್ರೆ ಅಭಿಮಾನ ಅನ್ನೋದು ಹಿಂಗಿರ್ತದ. ನನ್ನ ಹತ್ರ ಒಂದ್ ಸ್ವಲ್ಪ ಇತ್ತು, ಅದು ನಮ್ಮ ತಮ್ಮವ್ರ ಹತ್ರ, ಇನ್ನೊಂದ್ ಸ್ವಲ್ಪ ಮಂದಿ ಹತ್ರ ವಿಪರೀತ ಅಭಿಮಾನ. ಆ ತರ ಅಭಿಮಾನಿಗಳಲ್ಲಿ ಒಂದು 3 ಕ್ಯಾಟಗರಿ ಅಭಿಮಾನಿಗಳು ಇರ್ತಾರಂತ ಇಟ್ಕೊಳ್ಳೋಣ ನಾವು ಅಂದಾಜು. ಮೊದಲನೇ ಕ್ಯಾಟಗರಿ ಅವರು ನನ್ನಂಗಿರ್ತಾರ ಅಭಿಮಾನ. ಅವ್ರಿಗೆ ರಾಜ್ಕುಮಾರ್ ಅಂದ್ರೆ ಅಭಿಮಾನ, ವಿಷ್ಣುವರ್ಧನ್ ಅಂದ್ರೆ ಅಭಿಮಾನ, ದರ್ಶನ್ ಅಂದ್ರೆ ಅಭಿಮಾನ, ಕಿಚ್ಚ ಸುದೀಪ್ ಅವ್ರಂದ್ರೆ ಅಭಿಮಾನ, ನಮ್ಮ ಶಿವರಾಜ್ ಕುಮಾರ್ ಅವ್ರಂದ್ರೆ ಅಭಿಮಾನ, ಯಶ್ ಅವ್ರಂದ್ರೆ ಅಭಿಮಾನ, ಪುನೀತ್ ರಾಜ್ಕುಮಾರ್ ಅವ್ರಂದ್ರೆ ಭಯಂಕರ ಅಭಿಮಾನ. ನನಗೆ ತಿಳಿದ ಮಟ್ಟಿಗೆ, ನನ್ನ ತಿಳುವಳಿಕೆ ಪ್ರಕಾರ, ಅದು ಕರೆಕ್ಟ್ ಐತೋ ಇಲ್ಲೋ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೆಚ್ಚಿನ ಅಭಿಮಾನಿಗಳು. ಅದರ ನಂತರ ಇವರೆಲ್ಲ ದರ್ಶನ್ ಅವರು, ಕಿಚ್ಚ ಸುದೀಪ್ ಅವರು, ಯಶ್ ಅವರು, ನಮ್ಮ ಶಿವರಾಜ್ ಕುಮಾರ್ ಅವರು, ಬಹಳ ಜನ ಬರ್ತಾರೆ. ಆ ತರ ಬಹಳ ಜನ ನಮ್ಮಲ್ಲಿ ನಟರುಗಳು ಅದಾರ, ಒಳ್ಳೊಳ್ಳೆ ನಟರು ಅದಾರ, ಅಭಿಮಾನಿಗಳು ಅದಾರ ಅವ್ರಿಗೆ. ಆದ್ರ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ಹೆಂಗಿದ್ರಪ್ಪ ಅಂದ್ರ, ಯಾಕಂದ್ರ ಆರಂಭದಲ್ಲಿ ಅವರು ತುಂಬಾ ಕಷ್ಟದಲ್ಲಿ ಬೆಳೆದವರು, ಬಡತನದಿಂದ ಬಂದವರು, ಮತ್ತು ಸಹಜವಾಗಿ ಬದುಕನ್ನ ಮಾಡಿದವರು. ಆರ್ಟಿಫಿಷಿಯಲ್ ಇರ್ಲಿಲ್ಲ ಅವ್ರ ಬದುಕಿನಲ್ಲಿ. ಆಮೇಲೆ ಸ್ವಲ್ಪ ನ್ಯಾಯ ನೀತಿ ಇತ್ತು ಅವರಲ್ಲಿ. ಅದಕ್ಕ ಆಗಿನ ಕಾಲಕ್ಕೆ ಅವ್ರ ಬಗ್ಗೆ ಭಯಂಕರ ಅಭಿಮಾನ ಇತ್ತು ಜನರಿಗೆ. ನನ್ನ ಅನಿಸಿಕೆ ಪ್ರಕಾರ ಬಹುತೇಕ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಈ ಸದ್ಯಕ್ಕೆ ಇಲ್ಲಿಯವ್ರ ಬಗ್ಗೆ ಆ ರೀತಿ ಅಭಿಮಾನ ಐತಿ ಅಂತ ನನಗನ್ನಿಸ್ತದ. ನಾ ಹೇಳಿದ್ದು ಸರಿನೋ ತಪ್ಪು ನನಗ್ ಗೊತ್ತಿಲ್ಲ. ದಯವಿಟ್ಟು ಯಾರು, ನಾನೇನಾರ ತಪ್ಪು ಮಾತಾಡಿದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ತಮ್ಮ ಕಾಮೆಂಟ್ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಹಾಕ್ರಿ, ನನಗೇನ್ ಬೇಜಾರಿಲ್ಲ. ಮೊನ್ನೆ ಒಬ್ರು ಹಾಕಿದ್ರು, ಏ ಮುದುಕ ಅವ್ರಿಬ್ರು ಬರೀ ಫ್ರೆಂಡ್ ಲೋ ಅಂತ ಹಾಕಿದ್ರು. ಇರ್ಲಿ, ಅವ್ರಿಗೆ ಅಭಿಮಾನ ಇರ್ತದಲ್ಲ, ಒಂದ್ ಸ್ವಲ್ಪ ಒಂದೊಂದ್ ಸಾರಿ ಬೇಜಾರಾಗ್ತದ, ಹಂಗ ಹಾಕ್ತಾರ ಅವ್ರ ಅಭಿಮಾನ. ಅಭಿಮಾನ ಅತಿ ಆದಾಗ ಆ ರೀತಿ ಪದಗಳು ಬರ್ತಾವ ಅವ್ರ ಬಾಯಿ ಒಳಗೆ. ನನಗ ಲೋ ಅಂದಾರ, ಮುದುಕ ಅಂದಾರ, ಅನ್ಲಿ, ಏನ್ ತಪ್ಪಿಲ್ಲ. ಅವ್ರಿಗೆ ಖುಷಿ ಹಾಕಿದ್ರೆ ಅನ್ಲಿ, ಅಂದು ಅವ್ರು ಸಂತೋಷ ಪಡ್ಲಿ, ಅವ್ರು ಸಂತೋಷವಾಗಿರ್ಲಿ ಅಂತ ನಾನು ಆಶಯ ಮಾಡ್ತೀನಿ. ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ಅದೇ ರೀತಿಯಾಗಿ ಈ ಅಭಿಮಾನ ಅನ್ನೋದು ನಮ್ಮ ಗಿಲ್ಲಿ ಅವ್ರ ಬಗ್ಗೆ ಬಹಳ ಕಂಡು ಬರಾಕತೈತಿ. ಯಾಕಂದ್ರೆ ನೋಡ್ರಿ, ಎಸ್ಪೆಷಲಿ ಅವ್ರ ಬಿಗ್ ಬಾಸ್ನಾಗ ಇದ್ದಾಗ ಎಷ್ಟು ಅಭಿಮಾನಿಗಳು, ಒಂದ 30-50 ಯೂಟ್ಯೂಬರ್ಸು ಶೈನ್ ಆಗಿಬಿಟ್ರು. ಗಿಲ್ಲಿಯವ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಮಾಡಿ ಶೈನ್ ಆಗಿಬಿಟ್ರು. ಅದರಲ್ಲಿ ನಾನು ಒಬ್ಬ. ಅದಕ್ಕ ಅಭಿಮಾನ ಅನ್ನೋದಕ್ಕ ಇತಿಮಿತಿ ಇಲ್ಲ. ನಮ್ಮ ಗಿಲ್ಲಿಯವ್ರ ಬಗ್ಗೆ ಅಭಿಮಾನ ಮೂಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತನ, ನಿಯತ್ತು,
ವಚನಬದ್ಧತೆ. ಕಾವ್ಯ ಅವ್ರನ್ನ ಕೊನೆಯವರೆಗೂ ಅವ್ರು ಮೊಟ್ಟ ಮೊದಲನೇ ದಿವಸ ಆಡಿದ ಮಾತದು. ನನ್ನ ಬೆಳವಣಿಗೆಗೆ ನೀನು ಪ್ರಯತ್ನ ಮಾಡು, ನಿನ್ನ ಬೆಳವಣಿಗೆಗೆ ನಾನು ಪ್ರಯತ್ನವನ್ನ ಮಾಡ್ತೀನಿ, ನಿನ್ನ ಗೆಲುವಿಗೆ ನಾನು ಪ್ರಯತ್ನ ಮಾಡ್ತೀನಿ, ನನ್ನ ಗೆಲುವಿಗೆ ನೀನು ಪ್ರಯತ್ನ ಮಾಡು ಅಂತ ಹೇಳಿದಾಗ ಆ ಮಾತನ್ನ ಗಿಲ್ಲಿಯವರು ಕೊನೆಯವರೆಗೂ ಪಾಲಿಸ್ತಾರ. ಅವರ ನಿಯತ್ತು ಜನರಿಗೆ ಬಹಳ ಇಷ್ಟ ಆಗ್ಬಿಡ್ತು. 4 ವರ್ಷ 5 ವರ್ಷ ಮಾತಾಡಿಕ್ ಬರು ಮಕ್ಕಳೆಲ್ಲ ಗಿಲ್ಲಿ ಗಿಲ್ಲಿ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ನೋಡಿದ್ರಲ್ಲ, ದೊಡ್ಡ ಮನೆ ಕಾರ್ಯಕ್ರಮ ಅವಾಗ ಇವಾಗ ಎಲ್ಲಾ ಕಾರ್ಯಕ್ರಮದೊಳಗೆ ಗಿಚ್ಚಿ ಗಿಲಿ ಗಿಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಗಿಲ್ಲಿ ಅವ್ರ ಬಗ್ಗೆ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾರ. ಗಿಲ್ಲಿ ಅವ್ರ ಹಾಡುಗಳನ್ನ ಹಾಡ್ತಾರ, ಡೈಲಾಗುಗಳನ್ನ ಹೇಳ್ತಾರ. ಮಜಾ ಅಂದ್ರ 3.5 ತಿಂಗಳಿಗೆ ಬಿಗ್ ಬಾಸ್ ಆತು. ಬಿಗ್ ಬಾಸ್ ಆಗಿ ಮತ್ತೆ ಈಗ 3 ತಿಂಗಳಾಗಿ ಹೋತು, ಇನ್ನೂ ಅಭಿಮಾನ ಕಮ್ಮಿ ಆಗಿಲ್ಲ. ಮೊನ್ನೆ ನೋಡಿದ್ರಲ್ಲ, ಪದ್ಮನಗರ ಉತ್ಸವದೊಳಗೆ ಎಷ್ಟು ಜನ ಸೇರಿದ್ರು. ಅದಕ್ಕ ಅಭಿಮಾನ ಅನ್ನೋದು ಬಹಳ ಆಶ್ಚರ್ಯಕರ ಅದ. ಇದು ಹೇಗ ಮೂಡ್ತದೋ ಹೇಳಿಕ್ಕಾಗಲ್ಲ. ನಾನು ಆವಾಗ ವಿಷ್ಣುವರ್ಧನ್ ಅಭಿಮಾನಿ ಆಗಿದ್ದೆ, ಈಗ ನಾನು ಗಿಲ್ಲಿಯವರ ಅಭಿಮಾನಿ ಅಂತ ಹೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ. ಆದ್ರೆ ನಾನು ಉಗ್ರ ಅಭಿಮಾನಿ ಅಲ್ಲ. ಅಂದ್ರ ಅತಿ ಸೀರಿಯಸ್ ಆಗಿ ತಲೆ ಒಳಗ್ ತಗೊಂಡು ಆ ರೀತಿ ಕಾನೂನು ಬಾಹಿರ ಪದಗಳನ್ನ ಬಳಸೋದು, ತಪ್ಪು ಮಾತುಗಳನ್ನ ಆಡೋದು, ತಪ್ಪು ಮೆಸೇಜ್ಗಳನ್ನು ಕಳಿಸೋದು, ತಪ್ಪು ಕಾಮೆಂಟ್ಗಳನ್ನ ಹಾಕೋದು, ಆ ತರ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಾನೊಬ್ಬ ಸೌಮ್ಯ ಮತ್ತು ತಿಳುವಳಿಕೆ ಉಳ್ಳಂತಹ ಅಭಿಮಾನಿ. ಯಾಕೆ ಅಭಿಮಾನಿ ಅಂದ್ರೆ ಗಿಲ್ಲಿಯವರ ಒಂದು ನಡವಳಿಕೆ ನಮಗಿಷ್ಟ ಆಗ್ಯದ, ಅದಕ್ಕೆ ಅವ್ರ ಅಭಿಮಾನಿ. ಅದರಲ್ಲಿ 2 ಮಾತಿಲ್ಲ. ಮತ್ತೆ ಗಿಲ್ಲಿಯವ್ರ ಬೆಸ್ಟ್ ಫ್ರೆಂಡ್ ಕಾವ್ಯ ಅವರು ಆಗಿರೋದ್ರಿಂದ ಕಾವ್ಯ ಅವ್ರ ಬಗ್ಗೆನೂ ಕೂಡ ನಮಗೊಂದಷ್ಟು ಸಾಫ್ಟ್ ಕಾರ್ನರ್ ಐತಿ. ಯಾಕಂದ್ರೆ ಅವರು ಒಬ್ಬ ಒಳ್ಳೆಯ ನಟಿ, ಕಲಾವಿದೆ. ಗಿಲ್ಲಿಯವರು ಅವರು ಒಳ್ಳೆಯ ಫ್ರೆಂಡ್ಸ್ ಅದಾರ, ಸ್ನೇಹಿತರದಾರ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಇಬ್ರಿಗೂ. ಅವರಿಬ್ರು ಕೂಡ ಸಿನಿಮಾಗಳನ್ನ ಮಾಡ್ಲಿ, ಅವರಿಬ್ರು ಕೂಡ ಬೆಳಿಲಿ, ಅವರಿಬ್ರು ಉತ್ತುಂಗಕ್ಕೆ ಹೋಗ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರ ಹೆಸರು ಅಜರಾಮರವಾಗಿ ಉಳಿಲಿ ಅನ್ನುವಂತಹ ಮಾತನ್ನ ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಈ ಅಭಿಮಾನಿ ದೇವರುಗಳು ಒಂದಷ್ಟು ಸೌಮ್ಯವಾಗಿ ನಡ್ಕೊಳ್ಳೋದು ಒಳ್ಳೇದು. ಸ್ವಲ್ಪ ಆಲೋಚನೆ ಮಾಡಿ ಕಮೆಂಟ್ಗಳನ್ನ ಹಾಕುವುದು ಒಳ್ಳೇದು. ಯಾರ ಬಗ್ಗೆ ಆಗ್ಲಿ ಆದಷ್ಟು ಒಳ್ಳೆಯ ಪದಗಳನ್ನ ಬಳಸೋಣ. ತಪ್ಪು ಯಾರಾದ್ರೂ ಮಾಡಿದ್ರೆ ಅದನ್ನ ನೋಡ್ಕೊಳ್ಳಿಕ್ಕೆ ಕಾನೂನು ಅದ. ಕಾನೂನು ಕೂಡ ಮಾಡದೇ ಇದ್ರೆ ಕೆಲಸ, ಅಥವಾ ಅವರು ಕಾನೂನಿನ ಕಣ್ಣೊಳಗೂ ತಪ್ಪಿಸ್ಕೊಂಡು ಹೋದ್ರು ಅಂದ್ರೆ ದೇವರಿದ್ದಾನ. ತಪ್ಪು ಮಾಡಿದವ್ರನ್ನ ದೇವ್ರು ಎಂದೂ ಬಿಡುದಿಲ್ಲ. ಅದಕ್ಕ ಒಬ್ಬ ನರಗಳ ತಜ್ಞ, ಒಬ್ಬ ಮನೋವಿಜ್ಞಾನಿ ಡೆಸ್ಮಂಡ್ ಫ್ರೈಡ್ ಅನ್ನುವಂಥವ್ರು ಒಂದು ಮಾತು ಹೇಳ್ತಾರ. ಆ ಮಾತು ಹೇಳಿ ಇವತ್ತಿನ ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ. ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಬಹುದು, ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಬಹುದು, ಆದರೆ ನಮ್ಮ ನರಮಂಡಲ ಕ್ಷಮಿಸಲಾರದು, ಅನ್ನುವಂತಹ ಅದ್ಭುತವಾದಂತಹ ಮಾತನ್ನ ಡೆಸ್ಮಂಡ್ ಫ್ರೈಡ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ ಹೇಳ್ತಾರ.